ಕರ್ನಾಟಕ, ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13. ಇವತ್ತು ಒಂದೇ ದಿನದಲ್ಲಿ ಮಾರ್ಚ್ 21ನೇ ತಾರೀಕು ನಿಮ್ಮ ಆಶೀರ್ವಾದದಿಂದ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂ 2 ಟ್ರಾವೆಲ್ ವಿಡಿಯೋನ ಮಾಡಾಯಿತು. ಈಗ 3ನೇ ಟ್ರಾವೆಲ್ ಜರ್ನಿನ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ, ನೀವು ಕೂಡ ನೋಡೋಕ್ಕೆ ರೆಡಿ ಆಗಿದ್ದೀರಾ ಅಂತ ಗೊತ್ತಾಯಿತು. ನೋಡಿ, ನಾನು ಇವತ್ತಿರೋದು ನಮ್ಮ ಹುಬ್ಳಿ ಜಂಕ್ಷನಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಹೆಡ್ ಕ್ವಾರ್ಟರ್ಸ್ ನಮ್ಮ ಹುಬ್ಳಿ ಜಂಕ್ಷನಲ್ಲಿದೆ. ಅದೇ ರೀತಿ ಕರ್ನಾಟಕದ ಟಾಪ್ ರೈಲ್ವೆ ಜಂಕ್ಷನಲ್ಲಿ ನಮ್ಮ ಹುಬ್ಳಿ ಕೂಡ ಒಂದಾಗಿದೆ. ಎನಿ ಟೈಮ್ ಬ್ಯುಸಿ ಆಗಿದೆ ಅಂತಲೂ ಹೇಳ್ಬೋದು. ಯಾವಾಗನ ಕೇಳು ಪ್ಯಾಸೆಂಜರ್ಸ್ ಇಲ್ಲಿ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಯಾವಾಗಲೂ ಬ್ಯುಸಿ ಆಗಿರೋ ರೈಲ್ವೆ ಜಂಕ್ಷನಲ್ಲಿ ಹುಬ್ಳಿ ಜಂಕ್ಷನ್ ಕೂಡ ಒಂದಾಗಿದೆ. ನಾನು ಹುಬ್ಳಿಯಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಟ್ರೈನ್ ಜರ್ನಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಒಳಗಡೆ ಹೋಗಿ ಹೇಳ್ತೀನಿ ನಮ್ಮ ಟ್ರೈನ್ ಯಾವುದು ಏನು ಅಂತೇಳಿ. ಬನ್ನಿ ನೋಡೋಣ ಹುಬ್ಳಿ ಜಂಕ್ಷನ್ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಹುಬ್ಳಿ ಜಂಕ್ಷನ್ನು ಒಂಥರ ಏರ್ಪೋರ್ಟ್ ರೀತಿಯಲ್ಲಿ ಕಟ್ಸಿದ್ದಾರೆ. ವಾವ್, ಸೂಪರ್ ಆಗಿದೆ. ಹುಬ್ಳಿ ಜಂಕ್ಷನ್ ತುಂಬ ದೊಡ್ಡದಾಗಿದೆ. ಆಚೆನೇ IRCTCಯಿಂದ ಫುಡ್ ಕೂಡ ಇದೆ. ನೈಟ್ ಟೈಮ್ ಟ್ರಾವೆಲ್ ಮಾಡೋರು ಫುಡ್ನ ಆರ್ಡರ್ ಮಾಡ್ಕೋಬೋದು ಇಲ್ಲಿಂದ. ಇಲ್ಲಿ ಎಂಟ್ರೆನ್ಸ್ ನೋಡಿ, ಹೋಗ್ತಾ ಇದ್ದೀನಿ ಎಂಟ್ರೆನ್ಸ್ ಗೇಟಿಂದ ಒಳಗಡೆ. ಭಾರತ್ ಅಂತ ಬರೆದಿದ್ದಾರೆ. ಎಂಟ್ರೆನ್ಸಲ್ಲೇ ಮಹಾತ್ಮ ಗಾಂಧೀಜಿ ಒಂದು ಸ್ಟ್ಯಾಚು ಹಾಕಿದ್ದಾರೆ. ಡಿಸಿಪ್ಲೇ ಬೋರ್ಡ್ ಕೂಡ ಇಲ್ಲೇ ಇದೆ ನೋಡಿ. ಇದೆ ಎಂಟ್ರೆನ್ಸ್ ಗೇಟ್, ಮೇನ್ ಗೇಟು. ಇಲ್ಲಿಂದ ಒಳಗಡೆ ಹೋದರೆ ಟಿಕೆಟ್ ಕೌಂಟ್ರು ಎಡಗಡೆ ಇದೆ. ಈ ಟಿಕೆಟ್ ಕೌಂಟ್ರು ಬಲಗಡೆ ಸೈಡ್ ಇದೆ. ಈ ಕಡೆ ಊಟ ಮಾಡೋದು, ಏನಾದರೂ ಸ್ನ್ಯಾಕ್ಸ್ ತಗೊಳ್ಳೋದಿದ್ರೆ ಈ ಕಡೆ ತಗೋಬೋದು. ನೋಡಿ, ಟಿಕೆಟ್ ಕೌಂಟ್ರು. ಇಲ್ಲೆಲ್ಲ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಟಿಕೆಟ್ ತಗೊಳ್ಳೋಕ್ಕೆ. ಫುಲ್ ರಶ್ ಇದೆ. ಎನಿ ಟೈಮ್ ಬ್ಯುಸಿಯಾಗೇ ಇರುತ್ತೆ ನೋಡಿ ನಮ್ಮ ಹುಬ್ಳಿ ಜಂಕ್ಷನ್. ಎಲ್ಲ ಬ್ಯಾಗ್ ಚೆಕ್ಕಿಂಗ್ ಇದೆ ನೋಡಿ. ಈ ಥರ ಹುಬ್ಳಿ ಜಂಕ್ಷನಲ್ಲಿ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲೇ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇರೋದಂದರೆ ನಮ್ಮ ಹುಬ್ಳಿ ಜಂಕ್ಷನಲ್ಲಿ ನೋಡಿ. 1.5 ಕಿಲೋಮೀಟರ್ಸ್ ಅಷ್ಟು ದೂರ ಈ ಪ್ಲ್ಯಾಟ್ಫಾರ್ಮ್ ಇದೆ ಅಂತೆ. ಒಂದೇ ಪ್ಲ್ಯಾಟ್ಫಾರ್ಮು ಎಷ್ಟು ದೂರ ಇರ್ಬೋದು ನೋಡಿ. ಎಷ್ಟು ಒಂಥರ ಕಣ್ಣಿಗೆ ಹಬ್ಬನೇ ಅನ್ನಿಸ್ತಿದೆ, ಕಂಗೊಳಿಸ್ತಾ ಇದೆ ನಮ್ಮ ಹುಬ್ಳಿ ಜಂಕ್ಷನ್. ಎನಿ ಟೈಮ್ ಬ್ಯುಸಿ ಇದೆ. ಹುಬ್ಳಿ ಜಂಕ್ಷನ್ಗೆ ಬಿಫೋರ್ ಟೈಮ್ಗೆ ಬಂದಿದ್ದೀನಿ. ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಏನು ಮಾಡೋಣ ಅಂತ ಹುಬ್ಳಿ ಜಂಕ್ಷನ್ ಒಂಥರ ನೋಡ್ತಾನೇ ಇದ್ದೀನಿ ಅವಾಗಿಂದ. ಅಲ್ಲಿ ಇಲ್ಲಿ ಏನೇನಿದೆ ಏನೇನಿಲ್ಲ ಸ್ಪೆಷಲ್ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ, ಇನ್ನೂ ಏನಾದರೂ ಹೊಸ್ದಾಗಿ ಕಾಣಿಸಿದ್ರೆ ತೋರಿಸ್ತೀನಿ. ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ ಹೈಲೈಟ್ಸ್ ಇದ್ದಾವೆ ಅವೆಲ್ಲ ಅಲ್ಲಿ ಹಾಕಿದ್ದಾರೆ ನೋಡಿ, ಒಂದೊಂದೇ ಚಿತ್ರಗಳ ಮೂಲಕ. ನಮ್ಮ ಹುಬ್ಳಿ ಜಂಕ್ಷನ್ ಥರ ಎಲ್ಲ ಜಂಕ್ಷನ್ನ ಡೆವಲಪ್ ಮಾಡಿಬಿಟ್ರೆ ಅಂತೂ ತುಂಬ ಸಖತ್ತಾಗಿರುತ್ತೆ ನೋಡಿ. ಎಷ್ಟು ದೊಡ್ಡದಾಗಿದೆ, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಲೈಟಿಂಗ್ಸು, ತುಂಬ ಸಖತ್ತಾಗಿದೆ. ಇಲ್ಲಿ ಅಂಡರ್ಗ್ರೌಂಡ್ ಕೂಡ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರಿಗೆ ಹೋಗೋರಿಗೆ ಫುಡ್ ಓವರ್ ಬ್ರಿಡ್ಜಿಂದ ಹೋಗ್ಬೋದು ಅಥವಾ ಅಂಡರ್ಗ್ರೌಂಡಿಂದ ಹೋಗ್ಬೋದು. ಆ ಕಡೆ ಸೇಫ್ಟಿ ಲಾಕರ್ ಕೂಡ ಇದೆ. ನೀವು ಏನಾದರೂ ಲಗೇಜ್ ಇದ್ದರೆ ಲಾಕ್ ಇಟ್ಟು ಆಚೆ ಹೋಗಿ ಬರ್ಬೋದು. ಮುಂದ್ಗಡೆ ಹೋದರೆ ವೇಟಿಂಗ್ ಹಾಲ್ ಕೂಡ ಇದ್ದಾವೆ. ಬಾಯ್ಸಿಗೆ ಬೇರೆ, ಗರ್ಲ್ಸಿಗೆ ಬೇರೆ, AC ವೇಟಿಂಗ್ ಹಾಲ್ ಬೇರೆ ಇದೆ. ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪ್ಯಾಸೆಂಜರ್ಸ್ಗೆ ಅನುಕೂಲ ಆಗೋ ರೀತಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ನಾನು ಅಂಡರ್ಗ್ರೌಂಡಿಂದ ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಟ್ರೈನ್ ಡಿಸ್ಪ್ಲೇ ಬೋರ್ಡಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಸೊ ನಾನು ಅದಕ್ಕೋಸ್ಕರ 1ಇಂದ 2 ಅಥವಾ 3ಗೆ ಹೋಗ್ತಾ ಇದ್ದೀನಿ. ನೋಡೋಣ ಯಾವುದ್ರಲ್ಲಿ ಬರುತ್ತೆ ಅಂಥೇಳಿ. ಖಾಲಿ ಕೂಡೋದೇನು ಅಂತೇಳಿ ಈ ಥರ ಎಲ್ಲ ನೋಡ್ತಾ ಇದ್ದೀನಿ ಹುಬ್ಳಿ ಜಂಕ್ಷನಲ್ಲಿ. ನೋಡಿ ಯಾವ ರೀತಿ ಎಲ್ಲ ಡ್ರಾಯಿಂಗ್ ಮಾಡಿದ್ದಾರೆ, ತುಂಬ ಸೂಪರ್ ಆಗಿದೆ ನೋಡಿ. ಸಿದ್ಧಾರೂಢ ಸ್ವಾಮಿ ಮಠನ ಕೂಡ ಇಲ್ಲಿ ಬಿಡಿಸಿದ್ದಾರೆ. ಕೆಳಗಡೆ ಬಂದರೆ ರೈಲ್ವೆ ಸ್ಟೇಷನ್ನು, ದೂದ್ ಸಾಗರ್ ಬಿಡಿಸಿದ್ದಾರೆ. ಇಲ್ಲಿ ನೋಡಿ ಒಳಗಡೆ ಅಂಡರ್ಗ್ರೌಂಡಲ್ಲಿ ಯಾವ ರೀತಿ ವೆಹಿಕಲ್ ತಿರುಗಾಡ್ತಾ ಇದ್ದಾವೆ. ಹುಬ್ಳಿಯಿಂದ ಹೈದ್ರಾಬಾದಿಗೆ ಹೋಗೋ ಎಕ್ಸ್ಪ್ರೆಸ್ ಬಂದು ಅರೈವಲ್ ಆಗಿದೆ. 3 ಪ್ಲ್ಯಾಟ್ಫಾರ್ಮ್ ನಂಬರ್ ತೋರಿಸಿದ್ದಾರೆ. ಈ ಕಡೆ ಹೋದರೆ 2, ಈ ಕಡೆ ಹೋದರೆ 3. ನಾನು 2ಕ್ಕೆ ಹೋಗ್ತಾ ಇದ್ದೀನಿ. ಏನಾದರೂ ಹೋಗೋಕ್ಕೆ ರೂಟ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡಿದರೆ ಮಾರ್ಗದರ್ಶನ ಅಂತ ಬರುತ್ತೆ ನೋಡಿ. ಇದು ಹೊಸದಾಗಿ ಮಾಡಿದ್ದಾರೆ ಇಲ್ಲಿ. ಬನ್ನಿ ಹೋಗೋಣ ಮೇಲ್ಗಡೆ. ಇದು ಹುಬ್ಳಿ ಜಂಕ್ಷನ್ ಅನ್ನಿಸ್ತಿಲ್ಲ ನನಗೆ, ಒಂಥರ ಬೆಂಗಳೂರಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಏನಕ್ಕಂದರೆ ಅಷ್ಟೆಲ್ಲ ಸೂಪರಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಹುಬ್ಳಿ ಜಂಕ್ಷನ್ನ. ಒಂಥರ ಅಂಡರ್ಗ್ರೌಂಡ್ ಆಗಿರಲಿ, ಅಲ್ಲಿ ಹಿಂದ್ಗಡೆ ಕಾಣ್ತಿರೋ ಪೇಂಟಿಂಗ್ ಆಗಿರಲಿ ಅಥವಾ ಲೈಟಿಂಗ್ಸ್ ಆಗಿರಲಿ, ಫ್ಯಾನ್ಸ್ ಆಗಿರಲಿ, ಪ್ರತಿಯೊಂದು ಸೌಲಭ್ಯನೂ ಚೆನ್ನಾಗಿದೆ. ಸೌತ್ ವೆಸ್ಟರ್ನ್ ರೈಲ್ವೆ ಮೇನ್ ಕ್ವಾರ್ಟರ್ಸ್ ಇದಾಗಿರೋದ್ರಿಂದ ತುಂಬಾ ಅನುಕೂಲ ಮಾಡಿದ್ದಾರೆ ಪ್ಯಾಸೆಂಜರ್ಸ್ಗೆ ಇಲ್ಲಿಂದ ಹೋಗೋರಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ಗೆ 2ಗೆ ಬಂದೆ, ಬಟ್ ಇಲ್ಲಿ ಚಾರ್ಜ್ ಹಾಕೋ ನಮ್ಮ ಮೊಬೈಲ್ಗೆ ಅಂದರೂ ಒಂದು ತಲೆನೂ ಸ್ವಿಚ್ ಬೋರ್ಡೇ ಕಾಣಿಸ್ತಾ ಇಲ್ಲ. ಹುಡುಕ್ತಾ ಹೋಗ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. 1-2 ತಲಾದರೂ ಮಾಡಿದ್ರು ತುಂಬ ಯೂಸ್ ಆಗ್ತಿತ್ತು ಅನಿಸುತ್ತೆ. ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆದರೆ ಕಂಟೆಂಟ್ ಮಾಡೋಕ್ಕೆ ಮಿಸ್ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ಹೋಗ್ತಾ ಇರೋದು ಹೈದ್ರಾಬಾದಿಗೆ ಹೋಗೋದು ನೋಡಿ. ಇಲ್ಲಿ 9 ಗಂಟೆಗೆ ಬಿಡುತ್ತೆ ಹುಬ್ಳಿ ಜಂಕ್ಷನಲ್ಲಿ. ಡೈಲಿ ಟ್ರೈನ್ ಆಗಿರೋದ್ರಿಂದ ಹುಬ್ಳಿ ಜಂಕ್ಷನಿಂದ ಹೈದ್ರಾಬಾದಿಗೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೂ ಹೇಳ್ಬೋದು.
ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿರೋದು ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ. ಅಲ್ಲಿ ಕಾಣಿಸ್ತಿದೆ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ ನಿಂತಿದೆ ಚಂಡೀಗಢ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಆ ಟ್ರೈನ್ ಬಗ್ಗೆ ಕೂಡ ಟ್ರಾವೆಲ್ ಮಾಡಿ ಅಂತ ಕೆಲವೊಬ್ರು ಕಾಮೆಂಟ್ ಮಾಡಿದ್ರು. ಆ ಟ್ರೈನ್ ಟ್ರಾವೆಲ್ ಮಾಡಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ 3-2 ಡೇಸ್ ಆದರೂ ಬೇಕು ನನಗೆ ರಜೆ. ಆದರೆ ನಾನು ಸ್ಟಡಿ ಮಾಡೋದ್ರಿಂದ ಆ ಟ್ರೈನ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ರಜೆ ಸಿಕ್ಕಂಗೆ ಮಾಡಿಕೊಡ್ತೀನಿ ಖಂಡಿತವಾಗಿ. ನಮ್ಮ ಟ್ರೈನ್ ಇನ್ನೂ ಬರೋಕ್ಕೆ ಲೇಟು, ಅದಕ್ಕೋಸ್ಕರ ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ಟ್ರೈನ್ ಅನೌನ್ಸ್ಮೆಂಟ್ ಆಗೇ ಬಿಡ್ತು ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಕೊಟ್ಟರು. ಇಷ್ಟೊತ್ತು ನನಗೆ ಕಾದು ನಿದ್ದೆನೇ ಆಯಿತು, ಒಂದು ನಿದ್ದೆ. ನಮ್ಮ ಟ್ರೈನ್ ಯಾವುದಪ್ಪ ಅಂತಂದರೆ 20687 KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತೇಳಿ. ಈ ಟ್ರೈನ್ ಬಗ್ಗೆ ಭಾಳ ದಿನದಿಂದ ಕಾಮೆಂಟಲ್ಲಿ ಮಾಡಿಕೊಡಿ ಅಂತ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ಇವತ್ತು ಮಾಡೋ ಒಂದು ಚಾನ್ಸ್ ಸಿಕ್ಕಿದೆ, ಸೊ ಮಾಡ್ತಾ ಇದ್ದೀನಿ. ಬನ್ನಿ ಟ್ರೈನ್ ಟ್ರಾವೆಲ್ ಯಾವ ರೀತಿ ಇದೆ ನಮ್ಮ SS ಹುಬ್ಳಿಯಿಂದ KSR ಬೆಂಗಳೂರುವರೆಗೂ ಅಂತೇಳಿ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ ಯಾವ ರೀತಿ ಬರ್ತಾ ಇದೆ ನಮ್ಮ ಟ್ರೈನ್ ಅಂತೇಳಿ. ಜನರಲಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಜನ ಫುಲ್ ಇದ್ದಾರೆ. ಇವತ್ತಂತೂ ಸೀಟ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ಸಿಕ್ಕರಂತೂ ನನ್ನ ಪುಣ್ಯ. ನೋಡಿ ಬಂದೇ ಬಿಡ್ತು ನಮ್ಮ ಟ್ರೈನ್. ನಮಗೆ ಲೀಡಲ್ಲಿರೋದು ವ್ಯಾಸ್ 7 KGM ನೋಡಿ. ಐವತ್ತಕ್ಕೆಲ್ಲ ನಮಗೆ ಇಲ್ಲಿಗೆ ಬರುತ್ತೆ. ಬಟ್ 11:15 ಇಲ್ಲಿಂದ ಹೊರಡೋದು SS ಹುಬ್ಳಿಯಿಂದ. ನಾನು ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಬಂದೇ ಬಿಡ್ತು ಟ್ರೈನು. ಅಲ್ಲೆಲ್ಲಿ ಹೊಸವು ಅಲ್ಲೆಲ್ಲಿ ಹಳೆ ಕೋಚ್ಗಳನ್ನ ಕೂಡ ಹಾಕಿದ್ದಾರೆ ನೋಡಿ. ಬ್ಯಾಕ್ ಸೈಡು 3 ಜನರಲ್ ಇದ್ದಾವೆ, ಫ್ರಂಟ್ ಇನ್ನೂ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಯಪ್ಪ ಜನರಲ್ಗೇನು ಇಷ್ಟು ಜನ ಇದ್ದಾರೆ, ದೇವರೇ ಸೀಟ್ ಸಿಗ್ಲಪ್ಪ ನನಗೆ. ನೈಟ್ ಬೇರೆ ಆಗಿದೆ, ನೋಡೋಣ ಸೀಟ್ ಸಿಗುತ್ತಾ ಇಲ್ಲ ಅಂತ. 2026 ಕೋಚ್ ಕೂಡ ಇದೆ ನೋಡಿ. ಟ್ರೈನ್ನ ಹತ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ಫಾರ್ಮೇಷನ್ನ ನಮ್ಮ ಟ್ರೈನ್ ಹಿಸ್ಟ್ರಿ ಯಾವುದು, ಏನು ಇದೆ, ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್. ಹಂಗೆ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಿಬಿಡಿ. ಸೀಟ್ ಸಿಕ್ತು. ಈಗ ಹೋಗ್ತಾ ಇರೋದು ಪುಣೆ ವಂದೇ ಭಾರತ್ ನೋಡಿ. ಇನ್ನೂ ಲೈಟ್ ಕೂಡ ಹಾಕಿಲ್ಲ. ಆಗೋಗಿ ಮಾಡಿ ಬ್ರದರ್ ಹತ್ರ ಕೇಳಿ ಒಂದು ಸೀಟ್ನಂತೂ ಹಾಕಿಸ್ಕೊಂಡಿದ್ದೀನಿ. ಮೇಲೆ ಸಿಕ್ಕಿದೆ ಸೀಟ್. ಇನ್ನು ಅರ್ಧ ಗಂಟೆ ಬಿಫೋರೇ ಸೆಂಟಿಂಗ್ ಮಾಡಿದ್ದಾರೆ ನೋಡಿ ಪ್ಲ್ಯಾಟ್ಫಾರ್ಮಲ್ಲಿ. ಇನ್ನೂ ಪ್ಯಾರಾಗ್ರಾಫ್ ಆನ್ ಮಾಡಿಲ್ಲ, ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ. ಜನರಲಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಸೂಪರ್ ಆಗಿದೆ ನನಗೆ ಸಿಕ್ಕಿರೋ ಜನರಲ್ ಸೀಟು. ಯಾಕಂದರೆ 2026ನ ಕೋಚ್ ಆಗಿರೋದ್ರಿಂದ ತುಂಬ ಕ್ಲೀನ್ ಮೇಂಟೆನೆನ್ಸ್ ಇದೆ. ಒಂಥರ ನಾನು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಒಳಗಡೆ ವಾಶ್ರೂಮ್ಸ್ ಆಗಿರಲಿ, ಸೀಟ್ ಆಗಿರಲಿ ತುಂಬ ಚೆನ್ನಾಗಿ ಕಂಫರ್ಟಬಲ್ ಇದ್ದಾವೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡ್ರಿ ಜನರಲ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತೇಳಿ. ಎಲ್ಲ ಸೀಟ್ ಎಲ್ಲ ಖಾಲಿಗಿದ್ದಾವೆ. ಈ ಕಡೆ ನನಗೆ ಮೇಲ್ಗಡೆ ಸೀಟ್ ಸಿಕ್ಕಿದೆ ಜನರಲಲ್ಲಿ. ವಾಶ್ರೂಮ್ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಕ್ಲೀನಾಗಿದೆ. ಇಲ್ಲಿ ನೋಡಿ, ಇಲ್ಲೇ ಕನ್ನಡಿ ಇದೆ. ಇಲ್ಲಿ ಒಳಗಡೆ ತುಂಬ ಕ್ಲೀನಾಗಿದ್ದಾವೆ, ನೋಡ್ತಾ ಇರ್ಬೋದು. ಜನರಲಲ್ಲಿ ಈ ಥರ ಮೇಂಟೆನೆನ್ಸ್ ಇದೆ ಅಂತಂದರೆ ಇದೇ ಫಸ್ಟ್ ಟೈಮ್. ಇಲ್ಲಿ ನೋಡಿ, ಎಂಟ್ರೆನ್ಸ್ ಹೋಗಿದ ತಕ್ಷಣ ಎಷ್ಟು ದೊಡ್ಡ ಕನ್ನಡಿ ಇದೆ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ಎಲ್ಲ. ನೀರು ಸಹ ಇಲ್ಲೆಲ್ಲ ಫ್ಲ್ಯಾಶ್ ಆನ್ ಮಾಡಿದರೆ ನೀರು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಕ್ಲೀನಾಗಿದೆ ಮೇಂಟೆನೆನ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತಿದೆ ಕಾಮೆಂಟ್ ಮಾಡಿ. ಆ ಕಡೆನೂ ಜನರಲ್ ಕೋಚೇ ಇರೋದು, ಈ ಕಡೆನೂ ಜನರಲ್ ಕೋಚೇ ಇರೋದು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ನೋಡಿ ಈಗ ಅರೈವಲ್ ಆಯಿತು ರೈಲ್ವೆ ಸ್ಟೇಷನ್ ಒಳಗಡೆ. ನಮ್ಮ ಟ್ರೈನ್ ಪಕ್ಕನೇ ಹೋಗ್ತಾ ಇದೆ. ನಮ್ಮದು ಇನ್ನೂ 20 ಟೈಮಿಂಗ್ ಕೊಟ್ಟಿಲ್ಲ.
11:30 ಅಲ್ವಾ, ಇನ್ನು ಅರ್ಧ ಗಂಟೆ ಇದೆ. ನಂಬರ್ 3 ಅಲ್ಲಿರೋದು ಹಜರತ್ ನಿಜಾಮುದ್ದೀನಿಂದ ಯಶವಂತಪುರಿಗೆ ಹೋಗೋದು. ಇದು ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ಸು. ಇವಾಗ ನಾನು ಹೋಗ್ತಾ ಇರೋ ಟ್ರೈನು SS ಹುಬ್ಳಿಯಿಂದ KSR ಬೆಂಗಳೂರಿಗೆ ಹೋಗೋದು, ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇನ್ನೂ ಒಂದು ರಾಣಿ ಚೆನ್ನಮ್ಮ ಅಂತ ಬರ್ತಾ ಇದೆ, ಅದು ಇನ್ನೂ 1 ಅವರ್ ಲೇಟ್ ಆಗಿದೆ. 3 SWR ಝೋನ್ ಇವೆ, ಬಟ್ ಯಾವುದು ಫಸ್ಟು ಸಿಗ್ನಲ್ ಕೊಡ್ತಾರೆ, ಯಾವ್ದು ಫಸ್ಟು ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ಅಂತಲೇ ವೇಟ್ ಮಾಡ್ತಾ ಇದ್ದೀನಿ. ಯಾವುದು ಲೀಡ್ ಮಾಡುತ್ತೆ ಇವತ್ತು ನಮ್ಮ ಟ್ರೈನ್ನ 3ರಲ್ಲಿ ಅಂತೇಳಿ ನೋಡೋಣ. ನಿಮ್ಗೇನಾದರೂ ಗೊತ್ತಿದ್ರೆ ಗೆಸ್ ಮಾಡಿ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರ್ತಾ ಇದೆ. 1.5 ಅವರ್ ಲೇಟಾಗಿ ಬರ್ತಾ ಇದೆ. ನೋಡೋಣ ಯಾವುದು ಇವತ್ತು ಲೀಡ್ ಮಾಡುತ್ತೆ, ಯಾವುದಕ್ಕೆ ಫಸ್ಟು ಡಿಪಾರ್ಚರ್ ಆಗೋ ಟೈಮಿಂಗ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಅಂತಿಂತೂ ಸಂಪರ್ಕ ಕ್ರಾಂತಿನೇ ಫಸ್ಟ್ ಡಿಪಾರ್ಚರ್ ಮಾಡೇ ಬಿಟ್ರು. ನಮ್ಮ ಟ್ರೈನ್ಗಿನ್ನ 2 ಮಿನಿಟ್ಸು ಆಯ್ತು ಏನೋ ಟೈಮಿಂಗು. 11:30ಗೆ ಹೋಗುತ್ತೆ, 11:28 ಆಗಿದೆ ಟೈಮ್. 11:15 ನಮ್ಮ ಟ್ರೈನು ಡಿಪಾರ್ಚರ್ ಆಗಬೇಕಿತ್ತು SS ಹುಬ್ಳಿಯಿಂದ, ಬಟ್ ಟೈಮ್ ಆಗಿದೆ 11:33. ಇನ್ನೂ ವೇಟ್ ಮಾಡ್ತಾ ಇದ್ದೀವಿ. ರಾಣಿ ಚೆನ್ನಮ್ಮಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ಅಂತ ಈಗ ಅನೌನ್ಸ್ಮೆಂಟ್ ಆಗಿದೆ. ಸೊ ನೋಡೋಣ ಯಾವುದು ಫಸ್ಟ್ ಡಿಪಾರ್ಚರ್ ಆಗುತ್ತೆ ಇಲ್ಲಿಂದ ಅಂತ. ಸಂಪರ್ಕ ಕ್ರಾಂತಿ ಅಂತೂ ಹೊರಟೆ ಹೋಗ್ಬಿಡ್ತು. ನೋಡೋಣ ಇನ್ನು 2ರಲ್ಲಿ ಯಾವುದು ಅಂತೇಳಿ. ಈಗ ಅದೇ ಲೀಡ್ ಮಾಡುತ್ತೆ ನಮಗೆ KSR ಬೆಂಗಳೂರುವರೆಗೂ, ಅದು ಯಶವಂತಪುರವರೆಗೂ ಮಾತ್ರ ಹೋಗುತ್ತೆ. ನೋಡಿ, ಬಂದೇ ಬಿಟ್ಟು ನಮ್ಮ ರಾಣಿ ಚೆನ್ನಮ್ಮ ಕ್ವೀನ್. ಇದು ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಸೊ ಇದು ಡಿಪಾರ್ಚರ್ ಆಗುತ್ತಾ ಇಲ್ಲಾಂದರೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತಾ ಅಂತ ವೇಟ್ ಮಾಡಿ ನೋಡೋಣ. ನಮ್ಮ ಟ್ರೈನ್ಗೆ ಸಿಗ್ನಲ್ ಫಸ್ಟ್ ಕೊಟ್ಬಿಟ್ರು. ಇನ್ನೇನು ನೋಡೋ ಸಮಯ ಬಂತು. ಟೈಮ್ ಅಂತೂ 11:38 ಆಗಿದೆ. ರಾಣಿ ಚೆನ್ನಮ್ಮನ ಓವರ್ಟೇಕ್ ಮಾಡ್ತಾ ಇದ್ದೀವಿ. ಇನ್ನೇನು ಸಿದ್ಧಾರೂಢ SS ಹುಬ್ಳಿಯಿಂದ ಹೊರಡ್ತಾ ಇದ್ದೀವಿ ಹುಬ್ಳಿ ಜಂಕ್ಷನ್ಗೆ. ಬಾಯ್ ಬಾಯ್. ಆ್ಯಕ್ಚುಲಿ ರಾಣಿ ಚೆನ್ನಮ್ಮನೇ ಫಸ್ಟ್ ಹೋಗ್ಬೇಕಿತ್ತು, ಅದು 1.5 ಅವರ್ ಲೇಟಾಗಿ ಬಂದಿದೆ ಸ್ಟೇಷನ್ಗೆ. ಸೊ ಅದಕ್ಕೆ ನಾವು ಅದನ್ನು ಓವರ್ಟೇಕ್ ಮಾಡಿ ನಾವೇ ಮೊದಲು ಹೋಗ್ತಾ ಇದ್ದೀವಿ. ಏನು ಮಾಡೋದು, 10 ಮಿನಿಟ್ಸ್ ಲೇಟಾಗಿ ಡಿಪಾರ್ಚರ್ ಆಗಿದೆ. ನೋಡೋಣ ಎಷ್ಟು ಸ್ಪೀಡಾಗಿ ಹೋಗ್ತಾನೆ ಅಂಥೇಳಿ. ಹಾಗೆ ಸ್ಟಾಪ್ ಎಷ್ಟಿದ್ದಾವೆ ನಮ್ಮ ಟ್ರೈನ್ಗೆ, ಕೋಚ್ ಎಷ್ಟಿದ್ದಾವೆ ಅಂಥೇಳಿ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ. ಹಾಗೆ ನೋಡಿ, ಹುಬ್ಳಿ 1ನೇ ಪ್ಲ್ಯಾಟ್ಫಾರ್ಮು ನಮ್ಮ ಇಂಡಿಯಾದಲ್ಲೇ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್. ನೋಡಿ, 1.5 ಕಿಲೋಮೀಟ್ರ್ ಇದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡದಂತ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದನೂ ಇಲ್ಲಿವರೆಗೂ ಇದೆ. ತುಂಬ ದೊಡ್ಡದಾಗಿ ಕಟ್ಸ್ಬಿಟ್ಟಿದ್ದಾರೆ ನಮ್ಮ ಹುಬ್ಳಿ ಜಂಕ್ಷನ್. 1.5 ಕಿಲೋಮೀಟ್ರ್ ಪ್ಲಾಟ್ಫಾರ್ಮ್ ಅಂದರೆ ಏನು ತಮಾಷೆನಾ? ನಮ್ಮ ಬಳ್ಳಾರಿ ಮೇಲೆ ಹೋಗೋ ಗುಂತಕಲ್ ಮೆಮೊ ನೋಡಿ, ಆ ಕಡೆ ನಿಂತಿದೆ. ಬೆಳಿಗ್ಗೆ 7:15ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಟ್ರಾವೆಲ್ ಜರ್ನಿ ಕೂಡ ಮಾಡಿದ್ದೀನಿ, ಅಂದರೆ ಬಳ್ಳಾರಿಯಿಂದ ರಿಟರ್ನ್ ಬರಬೇಕಾದ್ರೆ ಮಾಡಿದ್ದು. ಹುಬ್ಳಿಯಿಂದ ಸ್ಟಾರ್ಟ್ ಮಾಡಿಲ್ಲ, ಅದನ್ನು ಸ್ಟಾರ್ಟ್ ಟು ಎಂಡ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ಮಾಡಿಕೊಡ್ತೀನಿ ಆ ಟ್ರೈನ್ ಟ್ರಾವೆಲ್ ವಿಡಿಯೋ ಕೂಡ. ನಮ್ಮ ಟ್ರೈನು ಹಿಸ್ಟ್ರಿ ನೋಡೋದಾದರೆ ಮೊದಲಿಗೆ ಸ್ಪೆಷಲ್ ಎಕ್ಸ್ಪ್ರೆಸ್ ಆಗಿ 07339ಇಂದ ಓಡ್ತಾ ಇತ್ತು. ಆದರೆ ರೀಸೆಂಟಾಗಿ ಡಿಸೆಂಬರ್ 8, 2025ರಲ್ಲಿ 20687 ಇದಕ್ಕೆ ಆದ ಒಂದು ನಂಬರ್ನ ಕೊಟ್ಬಿಟ್ಟು SS ಹುಬ್ಳಿಯಿಂದ KSR ಬೆಂಗಳೂರುವರೆಗೆ ಅಧಿಕೃತವಾಗಿ ಈ ಟ್ರೈನ್ನ ಸಂಚಾರ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಟ್ರೈನ್ದು ವಿಶೇಷತೆಯೇ ಇದು ಆಗಿದೆ. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಸ್ಟಾಪ್ಗಳು ಕಡಿಮೆ, ಬರೀ 9 ಸ್ಟಾಪು. 9 ಸ್ಟಾಪಲ್ಲಿ ಸ್ಟಾರ್ಟಿಂಗ್ ಒಂದು ಮತ್ತು ಎಂಡಿಂಗ್ ಸ್ಟಾಪ್ ಒಂದು ತೆಗೆದ್ರೆ ಕೇವಲ 7 ಸ್ಟಾಪ್ಗಳಿರ್ತವೆ. ಅದೇ ಒಂಥರ ತುಂಬ ಚೆನ್ನಾಗಿದೆ, ಹೋಗೋದೇ ಗೊತ್ತಾಗಲ್ಲ ಜರ್ನಿ. ಸ್ಟಾಪ್ ಕೂಡ ಕಡಿಮೆ ಇದೆ, ಯಾವುದೇ ರೀತಿ ತೊಂದರೆ ಇರಲ್ಲ.
ನಮ್ಮ ಟ್ರಾವೆಲಲ್ಲಿ ಯಾವ್ಯಾವ ರೂಟ್ ಬರ್ತಾವಪ್ಪ ಅಂತಂದರೆ SS ಹುಬ್ಳಿ ಬಿಟ್ಟ ಮೇಲೆ ಸೀದಾ ನಮಗೆ SMM ಹಾವೇರಿಗೆ ಸ್ಟಾಪ್ ಇರೋದು. ಅದಾದಮೇಲೆ ರಾಣಿಬೆನ್ನೂರು, ದಾವಣಗೆರೆ ಆದಮೇಲೆ ಬೀರೂರು ಜಂಕ್ಷನ್, ಅರಸೀಕೆರೆ ಜಂಕ್ಷನಿಂದ ತುಮಕೂರಿಗೆ ಹೋಗಿ ಯಶವಂತಪುರ ಜಂಕ್ಷನಿಂದ KSR ಬೆಂಗಳೂರಿಗೆ ಫೈನಲ್ ಆಗಿ ರೀಚ್ ಆಗ್ತೀವಿ. ಇಲ್ಲಿ 11:15 ಬಿಟ್ಟರೆ 6:50ಕ್ಕೆಲ್ಲ ನಾವು ಬೆಂಗಳೂರಲ್ಲಿ ಇರ್ತೀವಿ ನೋಡಿ ಬೆಳಿಗ್ಗೆ. ಹುಬ್ಳಿ ಸೌತ್ ಇದು ಯಾವುದೋ ಹೊಸ ಕೋಚ್ಗಳಿದ್ದಾವೆ ಇದರಲ್ಲಿ, ಬಟ್ ನೈಟ್ ಟೈಮ್ ಕಾಣ್ತಾ ಇಲ್ಲ, ಅಷ್ಟು ಜನರಲ್ಲೇ ಇದ್ದಾವೆ ನೋಡಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಮ್ಮ ಟ್ರೈನ್ ಯಾಕೋ ಸಿಗ್ನಲ್ ಇಲ್ಲದಕ್ಕೆ ಸ್ಲೋ ಆಯಿತು. ಹುಬ್ಳಿ ಜಂಕ್ಷನ್ ದಾಟಿದ ಮೇಲೆ ಅಲ್ಲಿ ಹೈವೇ ಕಾಣಿಸ್ತಾ ಇದೆ ಅನಿಸುತ್ತೆ, ಮೇ ಬಿ ಲೈಟಿಂಗ್ಸ್ ಎಲ್ಲ. ನಮ್ಮ ಟ್ರೈನ್ದು ಕೋಚ್ ನೋಡೋದಾದರೆ ಟೋಟಲ್ ಆಗಿ 20 ಕೋಚ್ಗಳಿದ್ದಾವೆ. 5 ಜನರಲ್ಲು 10 ಸ್ಲೀಪರ್ಗಳಿದ್ದಾವೆ. 2 ಸೆಕೆಂಡ್ AC ಹಾಗೆ 2 ಥರ್ಡ್ AC, 1 ಜನ್ರೇಟರ್ ಕಾರು, SLRD 1. ಟೋಟಲ್ ಆಗಿ 20 ಇದ್ದಾವೆ ನೋಡಿ ಕೋಚ್ಗಳು. ಇನ್ನು ಸಿಗ್ನಲ್ ಯಾವಾಗ ಸಿಗುತ್ತೋ ನಮ್ಮ ಟ್ರೈನ್ಗೆ. ಸಿಕ್ತು ಅನಿಸುತ್ತೆ ಸಿಗ್ನಲ್. ಬಂತು. ಡೈರೆಕ್ಟ್ ಹಾವೇರಿನೇ ಸ್ಟಾಪ್ ಇರೋದು, ಎಲ್ಲಿ ಮಿಡ್ಲ್ ಸ್ಟಾಪ್ ಇಲ್ಲ SS ಹುಬ್ಳಿಯಿಂದ ಸ್ಟಾರ್ಟ್ ಆದಮೇಲೆ. ಸೊ ಇಲ್ಲಿ ಸಿಗ್ನಲ್ ಇಲ್ಲ ಅಂತ ಸ್ಲೋ ಮಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲೂ ಸ್ಟಾಪ್ ಇಲ್ಲ. ಸಿಗ್ನಲ್ ಕೂಡ ಸಿಕ್ಕೇ ಬಿಡ್ತು, ಹೊರಡ್ತಾ ಇದೆ ನಮ್ಮ ಟ್ರೈನ್. ಹುಬ್ಳಿಯಿಂದ ಭಾಳಷ್ಟು ಟ್ರೈನ್ಗಳು ಮಾಡಿಕೊಡಿ ಅಂತೇಳಿ ಕಾಮೆಂಟ್ ಮಾಡಿದ್ದೀರಾ. ಸೊ ನನಗೆ ಅನುಕೂಲ ಆಗ್ತಿಲ್ಲ, ಮಾಡಿಕೊಡ್ತೀನಿ ನಿಧಾನ ಆದರೂ ಕೂಡ. ಈ ಟ್ರೈನ್ ಟ್ರಾವೆಲ್ ಕೂಡ ಒಬ್ಬರು ಕಾಮೆಂಟ್ ಮಾಡಿದ್ದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ನೀವು ಕಾಮೆಂಟ್ ಮಾಡಿರೋ ಪ್ರತಿಯೊಂದು ಟ್ರೈನು ಮಾಡಿಕೊಡ್ತೀನಿ, ಬಟ್ ನಿಧಾನ ಆದರೂ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಾಮೆಂಟ್ ಮಾಡಿ, ಅದೇ ನನಗೆ ತುಂಬ ಇಂಪಾರ್ಟೆಂಟು. ನೋಡಿ ಸೋಲೋ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಅದು ಜನರಲಲ್ಲಿ ಒಂದು ಹುಡುಗಿ. ಸ್ಟಾರ್ಟ್ ಆಯ್ತು ನೋಡಿ, ಸ್ಪೀಡು 93, ಮ್ಯಾಕ್ಸಿಮಮ್ 130 ಇದೆ ನಮ್ಮ ಟ್ರೈನ್ದು. ಈಗ 90 ಬಂದಿರೋ ರೀಚ್ ಆಗಿದೆ. ನೈಟ್ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ. ಈ ನದಿಯಿಂದ ಸ್ಟೇಷನ್ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಯಾವ ರೀತಿ ಸ್ಪೀಡಾಗಿ ಹೋಗ್ತಾ ಇದ್ದಾನೆ ನೋಡ್ರಿ. ಕೈ ಎಲ್ಲ ಶೇಕ್ ಆಗ್ತಿದೆ ಇಲ್ಲಿ ನಿಂತ್ಕೊಂಡಿದ್ರೆ. ಹಾವೇರಿ ಬಂದರೆ ನನಗೆ ಎಚ್ಚರಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಎಲ್ಲಿಂದ ಎಚ್ಚರ ಆಗುತ್ತೆ ಅಲ್ಲಿಂದ ತೋರಿಸ್ತೀನಿ. ಫುಲ್ ನಿದ್ದೆ ಬರ್ತಾ ಇದೆ, ಸೊ ಅದಕ್ಕೆ ಈಗ ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಅಂದರೆ ಈಗ 12 o'clock ಮೇಲೆ ನೆಕ್ಸ್ಟ್ ಡೇ ಆಗುತ್ತಲ್ವ ಅವಾಗಿಂದ. ನೋಡಿ 6 ಗಂಟೆ 6 ನಿಮಿಷ ಆಗಿದೆ, ಯಶವಂತಪುರಕ್ಕೆ ಬಂದಿದ್ದೀವಿ. ಈಗ ಎಚ್ಚರ ಆಯಿತು, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಯಶವಂತಪುರ ಜಂಕ್ಷನ್ ಬಂದಮೇಲೆ ಎಚ್ಚರ ಆಯಿತು. ಸಾರಿ, ಅಲ್ಲೆಲ್ಲ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ನೆಕ್ಸ್ಟ್ KSR ಬೆಂಗಳೂರೇ ಬರೋದು ನಮಗೆ ಯಶವಂತಪುರ ಆಗಿದ ತಕ್ಷಣ. ಯಶವಂತಪುರ ಜಂಕ್ಷನ್ಗೆ ಅರ್ಲಿ ಮಾರ್ನಿಂಗ್ಗೆ 6 ಗಂಟೆ 10 ನಿಮಿಷ ಆಗಿದೆ. ಈಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಬರ್ತಾ ಇದೆ ನೋಡಿ. ಇದು KSR ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತಾ ಇದೆ. ನಮ್ಮ ಟ್ರೈನ್ ಅದಕ್ಕೋಸ್ಕರ ಇನ್ನೂ ಸಿಗ್ನಲ್ ಕೊಟ್ಟಿರಲಿಲ್ಲ, ಈಗ ಕೊಡ್ತು ಹೋಗ್ತಾ ಇದ್ದೀನಿ. ಜನಶತಾಬ್ದಿ ಅರೈವಲ್ ಆಯ್ತು. ಈಗ ನಮ್ಮ ಟ್ರೈನ್ಗೆ ಡಿಪಾರ್ಚರ್ ಕೊಡ್ತಾ ಇದ್ದಾರೆ. ಸಿಗ್ನಲ್ ಕ್ಲಿಯರ್ ಆಯ್ತು. ಈಗ ನಮಗೆ ಯಶವಂತಪುರ ಜಂಕ್ಷನಿಂದ ಹೊರಡ್ತಾ ಇದ್ದೀವಿ. 6 ಗಂಟೆ 10 ನಿಮಿಷ ಆಗಿದೆ ಈಗ ಟೈಮ್. ಆ ಕಡೆ ಹೋಗ್ತಾ ಇದೆ ಜನಶತಾಬ್ದಿ, ನಾವು ಈ ಕಡೆ ಆಚೆ ಹೋಗ್ತಾ ಇದ್ವಿ.
ಯಶವಂತಪುರ ಮೆಟ್ರೋ ನೋಡಿ, ರೈಲ್ವೆ ಸ್ಟೇಷನ್ ಇಂದ ಕಾಣಿಸ್ತಾ ಇದೆ ಚೆನ್ನಾಗಿ. ಒಂದೇ ಭಾರತ್ ತೋರ್ಸೋಕ್ಕಾಗಲಿಲ್ಲ, ಫುಲ್ ಇದೇ ಬಂದುಬಿಟ್ಟಿತ್ತು, ಎದ್ದೇಳಲಿಲ್ಲ, ನಾನು ನೋಡ್ಕೊಂಡಿರಲಿಲ್ಲ ಅದನ್ನು. ಸೊ ಅದು ಫುಲ್ ಸ್ಪೀಡಾಗಿ ಹೋಗ್ಬಿಟ್ಟೈತೆ. ಯಾಕಂದರೆ ಜನರಲಲ್ಲಿ ಮೇಲೆ ಸೀಟ್ ಸಿಕ್ಕಿತ್ತಲ್ವ, ಕೆಳಗಡೆ ಇಳಿಯೋಕ್ಕೆ ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು ಜನರಲಲ್ಲಿ. ಟ್ರೈನು ಫುಲ್ ವ್ಯೂ ನೋಡಿ ಯಾವ ಥರ ಇದೆ, ಕರ್ವ್ ಹೊಡಿತಾ ಇದೆ. ಮಲ್ಲೇಶ್ವರಂ ಸ್ಕಿಪ್ ಮಾಡ್ತಾ ಇದ್ವಿ, ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಇಲ್ಲ ನೋಡಿ. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಈ ರೂಟಲ್ಲಿ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಮೊಬೈಲು ಸ್ವಲ್ಪ ಜಾಸ್ತಿ ಕಳ್ತನ ಆಗುತ್ತೆ, ಏನಕ್ಕಂದರೆ ಬಂದು ಕೈಯಿಂದನೇ ಕಿತ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ನಾವು 9 ಪ್ಲಾಟ್ಫಾರ್ಮ್ ನಂಬರ್ಗೆ ಹೋಗ್ತಾ ಇದ್ದೀವಿ. KSR ಬೆಂಗಳೂರಿಗೆ ಎಂಟರ್ ಆಗ್ತಾ ಇದ್ದೀವಿ ನೋಡಿ. ಆ ಕಡೆ ಮೇಂಟೆನೆನ್ಸ್ ಸೆಂಟರ್. ವೆಲ್ಕಮ್ ಟು KSR ಬೆಂಗಳೂರು ನಿಮ್ಮೆಲ್ಲರಿಗೂ. ಬಂದು ರೀಚ್ ಆಗಿಬಿಟ್ವಿ KSR ಬೆಂಗಳೂರಿಗೆ. ನೋಡಿ ನಾವು ಬಂದು 15 ನಿಮಿಷ ಆದಮೇಲೆ ರಾಣಿ ಚೆನ್ನಮ್ಮ ಈಗ ಬರ್ತಾ ಇದ್ದಾರೆ. ನಾವು ಹುಬ್ಳಿಯಲ್ಲೇ ಓವರ್ಟೇಕ್ ಮಾಡಿಬಿಟ್ವಿ ರಾಣಿ ಚೆನ್ನಮ್ಮನ, ಬಟ್ ಈಗ ಬಂದಿದೆ ನಮ್ಮ KSR ಬೆಂಗಳೂರಿಗೆ. ಮಾರ್ನಿಂಗು 2 ಟ್ರೈನು ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಅರೈವಲ್ ಆಗಿದ್ದಕ್ಕೋಸ್ಕರ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರು 9ಇಂದ ಬೇರೆ ಬೇರೆ ಕಡೆ. ಈ ಕಡೆ ನಮ್ಮ ಟ್ರೈನು, ಈ ಕಡೆ ರಾಣಿ ಚೆನ್ನಮ್ಮ ಟ್ರೈನು ಅರೈವಲ್ ಆಗಿ ನಿಂತಿದೆ. KSR ಬೆಂಗಳೂರಿಗೆ ಬರೋಷ್ಟರೊಳಗೆ ಈಗ ಟೈಮ್ ನೋಡಿದರೆ 6:24 ಆಗಿದೆ. ಬಟ್ ನಾವು ಆ್ಯಕ್ಚುಲಿ ರೀಚ್ ಆಗಬೇಕಾಗಿರೋ ಟೈಮು 6:50. 26 ನಿಮಿಷ ಬೇಗನೆ ಬಂದು ರೀಚ್ ಆಗಿದ್ದೀವಿ ನೋಡಿ. 185 ರೂಪಾಯಿ ಟಿಕೆಟ್ ಇದ್ರೂ ಕೂಡ ಜನರಲಲ್ಲಿ ವರ್ತ್ ಅನಿಸುತ್ತೆ ಈ ಟ್ರಾವೆಲ್ ಜರ್ನಿ. ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಟ್ರಾವೆಲಲ್ಲಿ ಮತ್ತೆ ಸಿಗೋಣ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಕನ್ನಡ ಟ್ರಾವೆಲ್ 13.